ಉತ್ತರ ಪ್ರದೇಶದ ವಾರಣಾಸಿ ಕಾಲಭೈರವನಾಥ ದೇವಾಲಯದ ವಿಚಿತ್ರ ಸಂಗತಿಗಳ ಬಗ್ಗೆ ನಿಮಗೆಷ್ಟು ಗೊತ್ತು? ಬನ್ನಿ, ಹಾಗಾದರೆ ಇವತ್ತು ನಾವು ಅದರ ಬಗ್ಗೆ ತಿಳಿದುಕೊಳ್ಳೋಣ. ಸಾಮಾನ್ಯವಾಗಿ ಬಟುಕ್ ಭೈರವ್ ಮಂದಿರ ಎಂದು ಕರೆಯಲ್ಪಡುವ ಈ ದೇವಾಲಯವು ಪ್ರಸಿದ್ಧ ಕಾಶಿ ವಿಶ್ವನಾಥ ದೇವಾಲಯದೊಂದಿಗೆ ವಾರಣಾಸಿಗೆ ಭೇಟಿ ನೀಡುವ ಯಾತ್ರಾರ್ಥಿಗಳಿಗೆ ಜನಪ್ರಿಯ ತಾಣವಾಗಿದೆ. ಹಾಗಾದರೆ ಸದ್ಯ ನಾವು ಅಲ್ಲಿರುವ ಕಾಲಭೈರವನಾಥ ದೇವಾಲಯದ ವಿಚಿತ್ರ ಸಂಗತಿಗಳ ಬಗ್ಗೆ ತಿಳಿಯೋಣ. ವಾರಣಾಸಿಯ ಹಳೆಯ ನಗರದಲ್ಲಿ ನೆಲೆಗೊಂಡಿರುವ ಇದು ಮುಖ್ಯ ದೇವಾಲಯ ಮತ್ತು ಪವಿತ್ರ ಗಂಗಾ ನದಿಯ ಉದ್ದಕ್ಕೂ ಇರುವ ಘಾಟ್ಗಳಿಂದ ಸ್ವಲ್ಪ ದೂರದಲ್ಲಿದೆ. ಕಿರಿದಾದ ಕಾಲುದಾರಿಯ ಮೂಲಕ ಪ್ರವೇಶಿಸಬಹುದಾದ ಈ ದೇವಾಲಯವು ಯಾಂತ್ರಿಕರನ್ನು ಮಂತ್ರಗಳು ಮತ್ತು ಗಂಟೆಗಳ ಪ್ರತಿಧ್ವನಿಸುವ ಶಬ್ದದೊಂದಿಗೆ ಸ್ವಾಗತಿಸುತ್ತದೆ. ಇನ್ನು ಈ ಭೈರವ ಎಂಬ ಪದವು 3 ಪದಗಳ ಸಮ್ಮಿಳನವಾಗಿದೆ. ಭಾ ಎಂಬುದು ಸೃಷ್ಟಿಯನ್ನು ಪ್ರತಿನಿಧಿಸುತ್ತದೆ, ರಾ ಎಂದರೆ ಘೋಷಣೆ ಮತ್ತು ವಾ ಎಂದರೆ ವಿನಾಶವನ್ನು ಸಂಕೇತಿಸುತ್ತದೆ. ಕ್ರಮವಾಗಿ ಬ್ರಹ್ಮ, ವಿಷ್ಣು ಮತ್ತು ಮಹೇಶ್ವರರ ಸಂಯೋಜಿತ ಸಾರವನ್ನು ಒಳಗೊಂಡಿರುತ್ತದೆ. ಕಾಲಭೈರವನ ಮೂಲದ ಪೌರಾಣಿಕ ಕಥೆಯು ಜ್ಯೋತಿರ್ಲಿಂಗ, 4 ತಲೆಯ ಬ್ರಹ್ಮ ಮತ್ತು ಶೈವ ಧರ್ಮದ ಪ್ರಾಬಲ್ಯದ ಸ್ಥಾಪನೆ ಸೇರಿದಂತೆ ಹಲವಾರು ದಂತಕಥೆಗಳಿಗೆ ಕಾರಣವಾದ ಮಹತ್ವದ ಘಟನೆಯನ್ನು ವಿವರಿಸುತ್ತದೆ. ಕಥೆಯ ಪ್ರಕಾರ ಭಗವಾನ್ ವಿಷ್ಣು ಮತ್ತು ಬ್ರಹ್ಮನ ನಡುವೆ ವಿವಾದವು ಹುಟ್ಟಿಕೊಂಡಿತು. ಆಗ ಬ್ರಹ್ಮನು ಸೃಷ್ಟಿಕರ್ತನಾಗಿ, ವಿಷ್ಣು ಪೋಷಕನಾಗಿ ಮತ್ತು ಶಿವನು ವಿಧ್ವಂಸಕನಾದನು. ಒಂದು ಕಾಂತಿಯುತ ಕಂಬವು ನೆಲದಿಂದ ಹೊರಹೊಮ್ಮಿತು ಮತ್ತು ಅದರ ಅಂತ್ಯವನ್ನು ಕಂಡುಕೊಳ್ಳಲು ಸವಾಲು ಹಾಕಲಾಯಿತು. ವಿಷ್ಣು ದೈವಿಕತೆಯ ಸರ್ವವ್ಯಾಪಿತ್ವವನ್ನು ನಮ್ರತೆಯಿಂದ ಒಪ್ಪಿಕೊಂಡರೆ, ಬ್ರಹ್ಮನು ಸ್ತಂಭದ ತುದಿಯನ್ನು ಕಂಡುಹಿಡಿಯುವ ಅನ್ವೇಷಣೆಯನ್ನು ಪ್ರಾರಂಭಿಸಿದನು. ತನ್ನ ಪ್ರಯತ್ನಗಳ ಹೊರತಾಗಿಯೂ ಬ್ರಹ್ಮನು ಅದರ ಅಂತ್ಯವನ್ನು ಕಂಡುಕೊಳ್ಳಲು ವಿಫಲನಾದನು ಮತ್ತು ಸುಳ್ಳು ಅಧಿಕಾರದ ಪ್ರದರ್ಶನವನ್ನು ಮಾಡತೊಡಗಿದನು. ಈ ಕ್ರಿಯೆಯು ಶಿವನನ್ನು ಕೆರಳಿಸಿತು. ಇದು ಶಿವನ ಜಡೆಯಿಂದ ರುದ್ರನ ಉಗ್ರ ರೂಪವು ಹೊರಹೊಮ್ಮಲು ಕಾರಣವಾಯಿತು. ಬ್ರಹ್ಮನ ದಿಟ್ಟತನಕ್ಕೆ ಪ್ರತಿಕ್ರಿಯೆಯಾಗಿ ಶಿವನು ಭೈರವನಿಗೆ ತನ್ನನ್ನು ಅವಮಾನಿಸಿದ ಅವನ 5ನೇ ತಲೆಯನ್ನು ಕಡಿದು ಶಿಕ್ಷಿಸುವಂತೆ ಆಜ್ಞಾಪಿಸಿದನು. ಆಜ್ಞೆಯನ್ನು ಸ್ವೀಕರಿಸಿದ ನಂತರ ಉಗ್ರ ಕಾಲಭೈರವನು ತನ್ನ ಚಿಕ್ಕ ಬೆರಳಿನ ಉಗುರನ್ನು ಬಳಸಿ ಬ್ರಹ್ಮನ 5ನೇ ತಲೆಯನ್ನು ಕತ್ತರಿಸಿದನು. ವಿಚಿತ್ರವೆಂದರೆ ಬ್ರಹ್ಮನ ತಲೆಯು ಭೈರವನ ಉಗುರಿಗೆ ಅಂಟಿಕೊಂಡಿತು ಮತ್ತು ಬ್ರಾಹ್ಮಣನನ್ನು ಕೊಂದ ಪಾಪದ ಬ್ರಹ್ಮ ಹತ್ಯೆಯ ಶಾಪವು ಅವನನ್ನು ಬಾಧಿಸಿತು. ಶಾಪದಿಂದ ದುಃಖಿತನಾದ ಭೈರವನು ಬ್ರಹ್ಮಾಂಡದಾದ್ಯಂತ ಅಲೆದಾಡಿದನು. ತನ್ನ ಹೊರೆಯನ್ನು ತೊಡೆದು ಹಾಕಲು ಮಾರ್ಗಗಳನ್ನು ಹುಡುಕುತ್ತಿದ್ದನು. ಆದರೆ ಪವಿತ್ರ ಯಾತ್ರಾ ಸ್ಥಳಗಳು ಸಹ ಈ ಪಾಪದಿಂದ ಮುಕ್ತಿ ನೀಡಲು ಸಾಧ್ಯವಾಗಲಿಲ್ಲ. ಭಗವಾನ್ ವಿಷ್ಣುವಿನ ಸಲಹೆಯಂತೆ ಕಾಲಭೈರವನು ಅಂತಿಮವಾಗಿ ಕಾಶಿ ಎಂಬ ಪ್ರಕಾಶಮಾನ ನಗರವನ್ನು ತಲುಪಿದನು. ಅಲ್ಲಿ ಮತ್ಸ್ಯೋದರಿ ತೀರ್ಥ ಮತ್ತು ಪವಿತ್ರ ಗಂಗೆಯ ದಡದಲ್ಲಿ ಬ್ರಹ್ಮನ ಕಪಾಲ ಭೂಮಿಗೆ ಬಿದ್ದಿತು. ಇದು ಬ್ರಹ್ಮ ಮತ್ತು ಕಾಲಭೈರವನ ಶಾಪದ ವಿಮೋಚನೆಗೆ ಕಾರಣವಾಯಿತು. ಈ ಘಟನೆಯ ಸ್ಮರಣಾರ್ಥವಾಗಿ ಕಾಲಭೈರವನು ಮತ್ಸ್ಯೋದರಿ ತೀರ್ಥ ಮತ್ತು ಗಂಗೆಯ ಸಂಗಮದಲ್ಲಿ ತಪಸ್ಸು ಮಾಡಿದನು ಮತ್ತು ಈ ಪವಿತ್ರ ಕ್ಷೇತ್ರವು ಕಪಾಲ ಮೋಚನ ತೀರ್ಥ ಎಂದು ಪ್ರಸಿದ್ಧವಾಯಿತು. ಈ ದೈವಿಕ ಘಟನೆಯ ಪರಿಣಾಮವಾಗಿ ಶಿವನು ಕಾಶಿಯಲ್ಲಿ ಶಾಶ್ವತವಾಗಿ ನೆಲೆಸುತ್ತಾನೆ. ಅಲ್ಲಿ ಅವನ ಭಕ್ತರ ಮತ್ತು ತಪ್ಪು ಮಾಡಿದವರ ಪಾಪಗಳನ್ನು ಪರಿಹರಿಸುತ್ತಾನೆ. ಶಿಕ್ಷೆಯ ವಿತರಕನಾಗಿ ಮತ್ತು ಆತ್ಮಗಳಿಗೆ ವಿಮೋಚನೆಯ ಮುನ್ನುಡಿಯಾಗಿ ಕಾರ್ಯನಿರ್ವಹಿಸುತ್ತಾನೆ. ನಂತರ ಶಿವನು ಅವರಿಗೆ ಅಂತಿಮ ಮೋಕ್ಷ ಅಥವಾ ಮೋಕ್ಷಕ್ಕಾಗಿ ತಾರಕ ಮಂತ್ರವನ್ನು ನೀಡುತ್ತಾನೆ. ಕಾಲಭೈರವ ದೇವಸ್ಥಾನದ ಇತಿಹಾಸ ಮತ್ತು ಮಹತ್ವವನ್ನು ಇಲ್ಲಿ ತಿಳಿಯೋಣ. ಕಾಲಭೈರವ ಹಿಂದೂ ಧರ್ಮದಲ್ಲಿ ಭಯವನ್ನು ಜಯಿಸುವ ಮತ್ತು ದುರಾಸೆ, ಕೋಪ ಮತ್ತು ಬಯಕೆಯಂತಹ ನಕಾರಾತ್ಮಕ ಪ್ರಭಾವಗಳಿಂದ ಭಕ್ತರನ್ನು ರಕ್ಷಿಸುವ ಶಕ್ತಿಯನ್ನು ಸಾಕಾರಗೊಳಿಸುವ ದೇವನಾಗಿ ಅಪಾರ ಪ್ರಾಮುಖ್ಯತೆಯನ್ನು ಹೊಂದಿದೆ. ಪುರಾಣದ ಕಥೆಗಳ ಪ್ರಕಾರ ದೇವರು ಮತ್ತು ರಾಕ್ಷಸರ ನಡುವಿನ ಯುದ್ಧದ ಸಮಯದಲ್ಲಿ ರಾಕ್ಷಸರನ್ನು ತೊಡೆದು ಹಾಕಲು ಶಿವನು ಕಾಲಭೈರವನನ್ನು ಪ್ರತಿನಿಧಿಸಿದನು. ಇದು ಅಷ್ಟಭೈರವರ ಸೃಷ್ಟಿಗೆ ಕಾರಣವಾಯಿತು. ಈ ಅಷ್ಟಭೈರವರು ಭಯಂಕರ ನೋಟವನ್ನು ಹೊಂದಿರುವ ಅಷ್ಟಮಾತೃಕೆಗಳನ್ನು ವಿವಾಹವಾದರು. ತರುವಾಯ ಅಷ್ಟಭೈರವರು ಮತ್ತು ಅಷ್ಟಮಾತೃಕೆಗಳ ಒಕ್ಕೂಟದಿಂದ 64 ಭೈರವರು ಮತ್ತು 64 ಯೋಗಿನಿಯರು ಜನಿಸಿದರು. ಮತ್ತೊಂದು ಪುರಾಣವು ಕಾಲಭೈರವನು ಶಿವನ ಕೋಪದಿಂದ ಹುಟ್ಟಿಕೊಂಡಿದ್ದಾನೆ ಎಂದು ಸೂಚಿಸುತ್ತದೆ.
ಅಘೋರಿಗಳು ಮತ್ತು ತಂತ್ರಿಗಳ ಪೂಜಾ ಸ್ಥಳವಾಗಿ ಹೆಸರುವಾಸಿಯಾಗಿರುವ ಕಾಲಭೈರವ ಮಂದಿರವು ಪ್ರಚಂಡ ಧಾರ್ಮಿಕ ಪ್ರಾಮುಖ್ಯತೆಯನ್ನು ಹೊಂದಿದೆ. ಇಲ್ಲಿ ಶಿವನ ಅವತಾರವಾದ ಭಟುಕ್ ಭೈರವ ಪೂಜಿಸಲಾಗುತ್ತದೆ. ದೇವಾಲಯವು ಪವಿತ್ರವಾದ ಅಖಂಡ ದೀಪವನ್ನು ಹೊಂದಿದೆ. ಇದು ಶತಮಾನಗಳಿಂದ ಉರಿಯುತ್ತಿರುವ ಶಾಶ್ವತ ದೀಪವಾಗಿದೆ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಡಿಯೋ. ನಮ್ಮ ದಿವ್ಯ ದರ್ಶನ ಚಾನೆಲ್ ನೋಡಿ ಬೆಂಬಲಿಸಿದ್ದಕ್ಕಾಗಿ ಧನ್ಯವಾದಗಳು.